ಮಲೆನಾಡು ಭಾಗ ಆಗಿರ್ಬೋದು, ಕರಾವಳಿ ಭಾಗ, ಮಧ್ಯ ಕರ್ನಾಟಕ ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ವಾ ಅಂತ ಕಾಂಗ್ರೆಸ್ಸಿನ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ಬರೀ ಮತಕ್ಕಾಗಿ ಕ್ಷೇತ್ರವನ್ನ ಸಂಪೂರ್ಣವಾಗಿ ಶಾಸಕರು ಎಲ್ಲೊಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಂತ. ಚುನಾವಣೆ ನೀತಿ ಸಂಹಿತೆ ಇದ್ದಿದ್ದರಿಂದ ಮೊನ್ನೆ 4ನೇ ತಾರೀಕುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮತ್ತೊಂದಕ್ಕೆ ಘೋಷಣೆ ಆಗಲಿ ಅದ್ರ ಬಗ್ಗೆ ಉದ್ಘಾಟನೆಗಳಾಗಲಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆಗೂ ಸಾಧ್ಯತೆ ಇದೆಯಾ? ಅಧ್ಯಕ್ಷರಿಗೆ ಖುದ್ದಾಗಿ ನಾನು ಪತ್ರ ಕೊಟ್ಟಾಗ ಅವರು ನನ್ನ ನೇಮಕಾತಿ ಮಾಡಿದ್ದಾರೆ. KPCC ಅಧ್ಯಕ್ಷರು ಶಾಸಕ ಶಿಫಾರಸಿನ ಬದಲಾವಣೆ ನನಗೆ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ KPCC ಸದಸ್ಯರು ಹಾಗೂ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಾಳಮನೆ ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಆರಾಮಿದೆ. ನಟರಾಜ್ ಅವರೇ, ಏನು ಇತ್ತೀಚೆಗೆ ನಡೆದಂಥ ಲೋಕಸಭೆ ಚುನಾವಣೆ ಮುಗಿದಿರುವಂಥದ್ದು, ಈ ಒಂದು ಚುನಾವಣೆಯಲ್ಲಿ ಬಹುಶಃ ಈ ಬಾರಿ ಒಂದು ಜಿದ್ದಿಯ ಪೈಪೋಟಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಅಭ್ಯರ್ಥಿ ಸೋತಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ? ಕಳೆದ ಬಾರಿಗಿಂತ ಈ ಬಾರಿ ಅಂತರ ಕಡಿಮೆ ಆಗಿದೆ. ಕಳೆದ ಬಾರಿ 4 ಲಕ್ಷಕ್ಕೂ ಹೆಚ್ಚಿಗೆ ಇತ್ತು. ಆ ಲೆಕ್ಕದಲ್ಲಿ ಈ ಸರಿ ಕಡಿಮೆನೇ ಆಗಿದೆ ಅವರ ಲೀಡ್. ಆದರೆ ಹಿಂದಿನ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಇರಲಿಲ್ಲ, ಬಟ್ ಈ ಬಾರಿ ಕಾಂಗ್ರೆಸ್ ಮತ್ತು JDSನ ಜಂಟಿ ಅಭ್ಯರ್ಥಿ ಇತ್ತು ಹಿಂದಿನ ಸಾರಿ. ಈ ಸರಿ JDS ಮತ್ತು BJP ಜಂಟಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ. ಈಗ ಕಳೆದ ಅದು MLA ಎಲೆಕ್ಷನ್ನಿನ ಪರಿಸ್ಥಿತಿನೇ ಮುಂದುವರೆದಾಗ ಕಾಣ್ತದೆ ಅಷ್ಟೇ. ನನಗೇನು ಭಾರಿ ಬದಲಾವಣೆ ಏನು ಕಾಣ್ತಾ ಇಲ್ಲ. MLA ಚುನಾವಣೆಯಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಆದರೆ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ವ್ಯಾಪ್ತಿಗೆ ಏನು 4 ಕ್ಷೇತ್ರಗಳು ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆ 4 ಕ್ಷೇತ್ರಗಳಲ್ಲೂ ಕೂಡ 20,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಹಿನ್ನಡೆ ಆಗಿರೋದು. ಇದಕ್ಕೆ ಕಾರಣ ಏನು ಅಂತ? ಈ JDS ಮತ್ತು BJP ಒಟ್ಟಾಗಿರೋದು BJPಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಅಂದರೆ ಮೈತ್ರಿ ಯಶಸ್ವಿಯಾಗಿದೆ ಅಂತ ಅನ್ಸುತ್ತಾ? ಮೈತ್ರಿ ಯಶಸ್ವಿ ಆದಂಗೆ ಕಾಣ್ತದೆ. ನಟರಾಜ್ ಅವರೇ, ಪ್ರಮುಖವಾಗಿ ನೀವು ಚುನಾವಣೆಗೂ ಇನ್ನೇನು 1 ತಿಂಗಳಿರುವಾಗ ನೀವು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಈ ಒಂದು ಚುನಾವಣೆಯಲ್ಲಿ ಏನು ಶೃಂಗೇರಿ ಕ್ಷೇತ್ರದಲ್ಲಿ 25,000 ಮತಗಳ ಹಿನ್ನಡೆ ಆಗಿರುವಂಥದ್ದು, ಅದರಲ್ಲಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನಲ್ಲಿಯೇ 15,000 ಮತಗಳ ಹಿನ್ನಡೆ ಆಗಿರುವಂಥದ್ದು. ಪ್ರತಿಯೊಂದು ಹೋಬಳಿಯಲ್ಲೂ ಸರಿಸುಮಾರು 5,000 ಮತಗಳ ಹಿನ್ನಡೆ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ? ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇಲ್ಲಿ JDS ಸ್ಟ್ರಾಂಗ್ ಇದೆ. ಬೇರೆ ತಾಲೂಕುಗಳಿಗಿಂತ ಕೊಪ್ಪ ತಾಲೂಕಲ್ಲಿ JDS ಸ್ಟ್ರಾಂಗ್ ಇದೆ. JDS ಮತ್ತು BJP ಇಬ್ಬರು ಒಟ್ಟಾಗಿದ್ದರಿಂದ ಇಲ್ಲಿ ಅಂತರ ಜಾಸ್ತಿ ಆಗಿದೆ. ಅಂದರೆ ಅಂತರಕ್ಕೆ ಪ್ರಮುಖ ಕಾರಣ ಮೈತ್ರಿ ಅಂತ ಹೇಳ್ತೀರಾ? ಖಂಡಿತ. ಮತ್ತು ಇಲ್ಲಿ JDS ಕೊಪ್ಪ ತಾಲೂಕಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರು ಇರೋದ್ರಿಂದ, ಆಮೇಲೆ ಅವರು ಎಲ್ಲ ಸಂದರ್ಭದಲ್ಲೂ JDS ಮತ್ತು BJPಯವರು ಕಾಂಗ್ರೆಸ್ಸಿನ ವಿರೋಧಿಗಳೇ. ಸೊ ನಮ್ಮ ಒಬ್ಬ ವಿರೋಧಿಗಳಿಗೆ ಆಗ್ತಾ ಇರಲಿಲ್ಲ ನಮ್ಮನ್ನು ಮಣಿಸ್ಲಿಕ್ಕೆ. ಇಬ್ಬರು ವಿರೋಧಿಗಳು ಒಟ್ಟಾಗಿದ್ದರಿಂದ ಶತ್ರುವಿನ ಶತ್ರು ಮಿತ್ರ ಆಗಿದ್ದರಿಂದ ಅವರಿಗೆ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ನಟರಾಜ್ ಅವರೇ, ಏನು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆ 5 ಗ್ಯಾರಂಟಿಗಳನ್ನು ಕೂಡ 1 ವರ್ಷದ ಅವಧಿಯಲ್ಲಿ ಜಾರಿಗೆ ತಂದಿದೆ. ಆದರೆ ಆ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಈ ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಭಾಗ ಆಗಿರ್ಬೋದು, ಕರಾವಳಿ ಭಾಗ, ಮಧ್ಯ ಕರ್ನಾಟಕ ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ವಾ ಅಂತ ಕಾಂಗ್ರೆಸ್ಸಿಗೆ? ಗ್ಯಾರಂಟಿ ಯೋಜನೆಗಳು ಮತ ಆಗಿ ಕೈ ಹಿಡಿಯುವುದರಲ್ಲಿ 100% ಸಫಲ ಆಗದೇ ಇದ್ದರೂ ಕೂಡ ಜನಗಳ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಶಸ್ವಿಯಾಗಿದೆ ಕಾಣ್ತಿಲ್ಲ. ಈ ಭಾಗದಲ್ಲೂ ಯಶಸ್ವಿಯಾಗಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಫಲಾನುಭವಿಗಳು ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಗ್ಯಾರಂಟಿಗಳ ಅಗತ್ಯ ಇದೆ ಜನಗಳಿಗೆ ಅಂತ ಅಗತ್ಯ ಇದೆ, ಬಟ್ ಅದು ವೋಟ್ ಆಗಿ ಕನ್ವರ್ಟ್ ಆಗಿದೆ. ನಮ್ಮ ಕಾಂಗ್ರೆಸ್ಸಿನ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ಬರೀ ಮತಕ್ಕಾಗಲ್ಲ, ಸಾಮಾನ್ಯರ ಒಂದು ಜೀವನ ಶೈಲಿಯನ್ನು ಅಭಿವೃದ್ಧಿಪಡಿಸುವಂಥದ್ದೇ ನಮ್ಮ ಕಾಂಗ್ರೆಸ್ಸಿನ ಧ್ಯೇಯ. ಈಗ ಹಿಂದಿನಿಂದ ತಗೊಂಡ್ರೆ ಭೂ ಸುಧಾರಣೆಯಿಂದ ಹಿಡಿದು ಹರಿಜನ ಗಿರಿಜನರಿಗೆ ವಿಶೇಷ ಸವಲತ್ತುಗಳನ್ನ ಕೊಡೋದ್ರಿಂದ ಹಿಡಿದು, ಆಮೇಲೆ ಬ್ಯಾಂಕ್ ರಾಷ್ಟ್ರೀಕರಣದಿಂದ ಹಿಡಿದು, ಈಗ CETಯಿಂದ ಹಿಡಿದು, ಇತ್ತೀಚಿನ ಯಾವುದು ನಿಮ್ಮ ಮಹಿಳಾ ಸಬಲೀಕರಣಕ್ಕಾಗಿ ಶಕ್ತಿ ಸಂಘಗಳು ಅದನ್ನೆಲ್ಲ ಮಾಡೋದ್ರಿಂದ ಹಿಡಿದು, ಈಗ ಮಕ್ಕಳದ್ದು ಬಿಸಿ ಊಟದಿಂದ ಹಿಡಿದು ಪ್ರತಿಯೊಂದರ ಹಿಂದಿನ ಕಾಂಗ್ರೆಸ್ಸಿನ ಉದ್ದೇಶ ಹಸಿವು ಮುಕ್ತ ಭಾರತ ಮಾಡಬೇಕು, ಬಡತನ ಮುಕ್ತ ಭಾರತ ಮಾಡಬೇಕಂತ ಬಿಟ್ಟರೆ ಕಾಂಗ್ರೆಸ್ಸಿಗೆ ಓಟ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈಗ 18 ವರ್ಷದ ಯುವಕರಿಗೆ ಮತದಾನದ ಹಕ್ಕನ್ನು ಕೊಡ್ತು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ಸಿಗೇ ಕೊಡಿ ಅಂತಲ್ಲ, ನಾವು 18 ವರ್ಷದ ಯುವಕರನ್ನು ಕೂಡ ಗುರುತಿಸಿದ್ದೀವಿ. ಅವರಿಗೂ ಒಂದು ಯೋಗ್ಯತೆ ಇದೆ, ಚುನಾವಣೆಯಲ್ಲಿ ಯಾರಿಗೆ ಓಟ್ ಕೊಡಬೇಕು, ಯಾರಿಗೆ ಓಟ್ ಕೊಡಬಾರ್ದು ಅನ್ನುವಂಥ ವಿಚಾರ ಅವರ ಅಷ್ಟು ಮೆಚ್ಯೂರಿಟಿ ಇದೆ, ಅಷ್ಟು ಎಜುಕೇಷನ್ ಇದೆ ಇವತ್ತು 18 ಇಯರ್ಸ್ ಹುಡುಗರಿಗೆ ಅನ್ನುವಂಥ ವಿಚಾರದಲ್ಲಿ ಆ ಥರದ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದು ಬಿಟ್ಟರೆ
ಎಲ್ಲ ಮತಕ್ಕಾಗಿ ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ನಾನು ಜನಸಾಮಾನ್ಯ ಜೀವನ ಶೈಲಿ ಅನುಕೂಲ ಆಗಿದೆ. ಇಲ್ಲದ ಅಗತ್ಯ ಇದ್ದರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ರಿ ಅಷ್ಟು ದೊಡ್ಡ ಮಟ್ಟದಲ್ಲಿ? ಸರ್, ಈಗ ಪ್ರಮುಖವಾಗಿ ಏನು ಚುನಾವಣೆ ಮುಗಿತಿದ್ದಾಗೆ ಏನು ಕಳೆದ ಒಂದು ಜೂನ್ 12ನೇ ತಾರೀಕು ಕೊಪ್ಪದ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಬಿಜೆಪಿಯವರು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಹಿರಿಕೆರೆ ನೀರು ಕಲುಷಿತವಾಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ಹಿರಿಕೆರೆ ನೀರು ಕಲುಷಿತವಾಗುತ್ತಿರುವ ಒಂದು ವಿಚಾರ ಏನು ಬರ್ತಾ ಇದೆ, ಬಿಜೆಪಿಯವರನ್ನ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದು ಶಾಸಕರ ಮೇಲೆ ಆಗಿರ್ಬೋದು, ಖಾಸಗಿ ವ್ಯಕ್ತಿಗಳ ಆರೋಪಗಳನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಹಿರಿಕೆರೆ ನೀರಿನ ವಿಚಾರದಲ್ಲಿ ನಿಮ್ಮ ನಿಲುವೇನು? ಅಲ್ಲ, ಹಿರಿಕೆರೆ ನೀರು ಯಾವುದೇ ಕಾರಣಕ್ಕೆ ಕಲುಷಿತಗೊಳ್ಳಬಾರ್ದು ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆಮೇಲೆ ಒಂದು ಲೇಔಟು ನಿರ್ಮಾಣ ಆಗುವಾಗ ಅನೇಕ ನಿಬಂಧನೆಗಳಿರ್ತದೆ. ಆ ನಿಬಂಧನೆಗಳಿಂದ ಹೊರಗೆ ಉಳಿದ್ರೆ ಮಾತ್ರ ಲೇಔಟ್ ಆಗ್ತದೆ, ಬಿಟ್ಟರೆ ನಿಬಂಧನೆಗಳಿಗೆ ಒಳಪಡದೇ ಇದ್ದರೆ ಆಗೋದಿಲ್ಲ. ಅದಕ್ಕೆ ಸುಮಾರು ನಿಬಂಧನೆಗಳಿದ್ದಾವೆ. ಯಾಕಂದ್ರೆ ನನಗೆ ವೈಯಕ್ತಿಕ ಅನುಭವ ಕೂಡ ಇದೆ. ಸೊ ನಿಬಂಧನೆಗಳನ್ನು ಮೀರಿ ಮಾಡಲಿಕ್ಕೆ ಆಗೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಆ ಥರ ಏನಾದ್ರು ಹಿರೇಕಾಯಿ ತೊಂದರೆ ಆಗ್ತದೆ ಅನ್ನುವಂಥದ್ದು ಕಂಡ್ರೆ ಇಲಾಖೆಗಳಿಗೆ ಖಂಡಿತ ಅದಕ್ಕೆ ಅನುಮತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟರು ಕೂಡ ರದ್ದು ಮಾಡ್ತಾರೆ ತಕರಾರು ಬಂದಾಗ. ಸರ್, ಈಗ ಪ್ರಮುಖವಾಗಿ ಏನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಎಲ್ಲೂ ಒಂದು ಕಡೆ ನೋಡಿರಿ, ಶೃಂಗೇರಿ ಕ್ಷೇತ್ರದ ಶಾಸಕರು ಲೋಕಸಭೆ ಚುನಾವಣೆಯಲ್ಲಿ ಏನು ಕೊಪ್ಪದ ಪುರಭವನದಲ್ಲಿ ಒಂದು ಸಭೆಯಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ, ಬಿಟ್ಟರೆ ನಂತರದ ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಅವರು ಕ್ಷೇತ್ರವನ್ನು ಚುನಾವಣೆ ಮುಗಿತಿದ್ದಾಗ ಕ್ಷೇತ್ರದಲ್ಲಿ ಇರಲ್ಲ, ಬೇರೆ ಬೇರೆ ಕಡೆ ಪ್ರವಾಸಗಳನ್ನ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಶೃಂಗೇರಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಶಾಸಕರು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಂತ? ಆ ಥರ ಏನಿಲ್ಲ. ಚುನಾವಣೆ ನೀತಿ ಸಂಹಿತೆ ಇದ್ದಿದ್ದರಿಂದ ಮೊನ್ನೆ 4ನೇ ತಾರೀಕುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮತ್ತೊಂದಕ್ಕೆ ಘೋಷಣೆ ಆಗಲಿ ಅದ್ರ ಬಗ್ಗೆ ಉದ್ಘಾಟನೆಗಳಾಗಲಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆಮೇಲೆ ಚುನಾವಣೆಯಲ್ಲಿ ನಿರಂತರವಾಗಿ ಸುತ್ತಿ ಎಲ್ಲ ಮತ ಕೇಳೋದ್ರಲ್ಲಿ ಅವರು ಪಾಲ್ಗೊಂಡಿದ್ದರಿಂದ ಒಂದು ಮನುಷ್ಯರಿಗೆ ವಿಶ್ರಾಂತಿ ಬೇಕು, ಮನೋರಂಜನೆ ಬೇಕು. ಆ ಉದ್ದೇಶದಿಂದ ಅವರು ಎಲ್ಲ ಪ್ರವಾಸ ಹೋಗಿದ್ದರು. ಆ ಉದ್ದೇಶ ಬಿಟ್ಟರೆ ಮತ್ತೆ ಕ್ಷೇತ್ರವನ್ನು ಕಡೆಗಣಿಸಿದ್ದಾರೆ, ಕ್ಷೇತ್ರದಲ್ಲಿ ಸಿಕ್ಕಲಿಲ್ಲ ಅನ್ನುವಂಥದ್ದೆಲ್ಲ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಮುಖವಾಗಿ ಏನು ಶಾಸಕರು ಲೋಕಸಭೆ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಮಾಡಿ ನೋಡಿದ್ವಿ. ಆದರೆ ಲೋಕಸಭೆ ಚುನಾವಣೆ ಮುಗಿತಿದ್ದಾಗ ವಿಧಾನ ಪರಿಷತ್ ಚುನಾವಣೆ ಬರುತ್ತೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತಿದ್ದಂತಹ ಜೀವರಾಜ್ ಅವರು ಎಲ್ಲ ಕಡೆ ಆಕ್ಟಿವ್ ಆಗಿ ಓಡಾಡ್ತಾರೆ. ಎಲ್ಲ ಕಡೆ ಅವರ ಪಕ್ಷದ ಅಭ್ಯರ್ಥಿಗಳನ್ನ ಏನು ಘೋಷಣೆ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಸುತ್ತ ಬರ್ತಾರೆ, ಕ್ಯಾನ್ವಾಸ್ನ ಮಾಡ್ತಾರೆ. ಆದರೆ ರಾಜೇಗೌಡರು ಎಲ್ಲೂ ಕೂಡ ನಿಮ್ಮ ಪಕ್ಷದ 500 ಮಂಜಾತ್ ಆಗಿರ್ಬೋದು ಅಥವಾ ಕೆ ಮಂಜಾತ್ ಅವರ ಪರವಾಗಿ ಎಲ್ಲೂ ಕೂಡ ಪ್ರವಾಸ ಮಾಡಲ್ಲ, ಎಲ್ಲೂ ಕೂಡ ಅವರ ಪರವಾಗಿ ಮತಯಾಚನೆ ಮಾಡೋದು ಎಲ್ಲೂ ಕೂಡ ಕಂಡು ಬಂದಿಲ್ಲ ಸಾರ್ವಜನಿಕವಾಗಿ. ಇದು ಎಲ್ಲೋ ಒಂದು ಕಡೆ ಅವರು ಪಕ್ಷದ ಇಂದ ಒಂದು ಸ್ವಲ್ಪ ಇದು ಮಾಡ್ತಾ ಅಂತರವನ್ನು ಕಾಯ್ದುಕೊಡ್ತಾ ಇದ್ದಾರಾ ಅಂತ? ಇದನ್ನು ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರಾಜೇಗೌಡರು ಚುನಾವಣೆಯ ನಿರಂತರವಾಗಿ ಅದನ್ನ ಸೂಪರ್ವೈಸನ್ ಮಾಡ್ತಾಯಿದ್ರು. ಚುನಾವಣೆಯ ಜವಾಬ್ದಾರಿಗಳು ಬ್ಲಾಕ್ ಕಾಂಗ್ರೆಸ್ಗಳ ಮೇಲಿದ್ದು. ನನ್ನ ಅನುಭವದಲ್ಲಿ ಇಷ್ಟು ನೀಟಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಕ್ಷ ಭಾಗವಹಿಸಿದ್ದು ಇದೇ ಪ್ರಥಮ ಅಂತ ಅನ್ನಿಸ್ತದೆ. ಹಿಂದೆ ಯಾವುದೇ ಒಂದು MLC ಎಲೆಕ್ಷನ್ಗಳಲ್ಲಿ ಇಷ್ಟು ಸಿಸ್ಟಮೆಟಿಕ್ ಆಗಿ ಪ್ರತಿ ಮತದಾರರಿಗೂ ಕೂಡ ಹೋಗಿ ಮತಯಾಚನೆ ಮಾಡಿದ್ದಾರೆ, ಕೊಡಿ ಅಂತ ಕೇಳಿದ್ದಾರೆ. ರಾಜೇಗೌಡರು ಕೂಡ ಭಾಳಷ್ಟು ಜನಗಳಿಗೆ ಸಂಪರ್ಕ ಮಾಡಿದ್ದಾರೆ. ನನ್ನಷ್ಟರ ಮತದಾನಕ್ಕೆ ಬಂದಂಥ ಭಾಳಷ್ಟು ವ್ಯಕ್ತಿಗಳು ರಾಜೇಗೌಡರು ಫೋನ್ ಮಾಡಿದರು. ನಾವು ರಾಜೇಗೌಡರು ಫೋನ್ ಮಾಡಿದ್ರಿಂದ ಏನೂ ಮಾಡೋಂಗಿಲ್ಲ, ನಾವು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡ್ತೀನಿ ಅನ್ನುವಂಥ ಮಾತುಗಳು ಕೂಡ ಕಂಡು ಬಂದಿದೆ. ಹಾಗಾಗಿ ಇದರಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದು ಏನಿಲ್ಲ. ರಾಜೇಗೌಡರು ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಏನು ಕೊಪ್ಪದ ನುಗ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ. ಏನು ಮಳೆ ಬರುತ್ತಿರುವ ಸಂದರ್ಭದಲ್ಲಿ ಡಾಂಬರನ್ನು ಹಾಕ್ತಾ ಇರೋದು ಬೆಳಕಿಗೆ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಒಂದು ಏನು ಮಳೆ ಬರ್ತಿರುವಾಗ ಡಾಂಬರ್ ಹಾಕುವಂಥದ್ದು ಇದು ಎಲ್ಲೂ ಒಂದು ಕಡೆ ಈ ರಸ್ತೆಗಳ ಒಂದು ಗುಣಮಟ್ಟ ಹಾಳಾಗೋದು ಎಲ್ಲರೂ ಕೂಡ ಗೊತ್ತಾಗುತ್ತೆ. ರಸ್ತೆಗಳು ಕೂಡ ಏನು ಡಾಂಬರದ ಕೆಲವೇ ದಿನಗಳಲ್ಲಿ ಕಿತ್ತುಬಂದಿಯೂ ಕೂಡ ಬೆಳಕಿಗೆ ಬಂದಿದೆ. ಈ ವಿಚಾರವಾಗಿ ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳಂತ ಬಂದಾಗ ಈ ರೀತಿ ಕಾಮಗಾರಿ ಮಾಡುವಂಥದ್ದು ಎಷ್ಟು ಸರಿಯದು? ಅಲ್ಲ, ಅಲ್ಲಿ ಇದು ನನ್ನ ಗಮನಕ್ಕೂ ಬಂದಿದೆ. ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದೆ ನಾನು. ಮಳೆ ಬರೋತ್ತಿಗೆ ಡಾಂಬರ್ ಹಾಕಿದ್ದಾರೆ ಅನ್ನೋದಕ್ಕಿಂತ ಡಾಂಬರ್ ಹಾಕ್ತಾ ಇರೋತ್ತಿಗೆ ಮಳೆ ಬಂದಿದೆ ಅಂತ ಹೇಳುವಂಥ ಮಾತು ಅದಕ್ಕೆ ಒಪ್ತದೆ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಇಲ್ಲ 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 ಯಾಕಂದ್ರೆ ಈಗ ಮಳೆ ಬರುವಾಗ ಡಾಂಬರ್ ಹಾಕೋ ಮಳೆ ಬಂದ ರಸ್ತೆ ಅದು ಗುಣಮಟ್ಟ ಹಾಳಾಗತ್ತಲ್ವಾ? ಕರೆಕ್ಟ್. ಅದು ಏನಾಗಿದೆ, ಡಾಂಬರು ಮಿಕ್ಸ್ ಮಾಡಿ ತಂದು ಹಾಕುವ ಸಮಯದಲ್ಲಿ ಬಹುಶಃ ಮಳೆ ಬಂದಿರಬೇಕಲ್ಲಿ ಅವತ್ತು. ಯಾಕಂದರೆ ಮಳೆ ಸೀಸನ್ ಅಲ್ಲ ಮೇ ತಿಂಗಳಲ್ಲಿ. ಈಗ ಜೂನ್ ಜುಲೈಲಿ ನಾನು ಟಾರ್ ಹಾಕ್ತಾ ಹೋದರೆ ನೀವು ಹೇಳೋ ಮಾತನ್ನು ನಾನು ಒಪ್ತೀನಿ. ಮಳೆ ಟಾರುಗಳು ಮಿಕ್ಸಿಂಗ್ ಸೆಂಟ್ರಿಂದ ಮಿಕ್ಸ್ ಆಗಿ ಬರ್ತದೆ, ಲಾರಿಲಿ ಹಾಕ್ತಾ ಇರೋತ್ತಿಗೆ ಮಳೆ ಬಂದು ನಾನು ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದೆ. ನಾನು ಮಳೆ ಬರ್ತಾ ಇತ್ತು, ಹಾಕ್ತಾಯಿದ್ರು. ಅದನ್ನು ಏನು ಎಸಿಲಿಕ್ಕೆ ಏನಾಗೋದಿಲ್ಲ. ಆ ಸಂದರ್ಭದಲ್ಲೆಲ್ಲ ಒಂದು 10 ಫೀಟ್ಗಳು ಅಥವಾ 10 ಮೀಟ್ರ್ಗಳು ಹಾಕಿರಬಹುದು, ಹಾಕಿಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಅಕಸ್ಮಾತ್ ಆಗಿರುವಂಥ ಘಟನೆ ಅದು ಮುಂದೆ ಬಿಲ್ ಆಗೋಷ್ಟೊತ್ತಿಗೆ ಕಳಪೆ ಕಾಮಗಾರಿ ಆಗಿದ್ದು ಅದನ್ನೆಲ್ಲ ತಡೆ ಹಿಡಿಲಿಕ್ಕೆಲ್ಲ ಆಗ್ತದೆ. ಅಲ್ಲ, ಈಗ ಏನಕ್ಕಂದ್ರೆ ಈ ಮಾತು ಬರುತ್ತಂದರೆ ರಾಜೇಗೌಡರು ಚುನಾವಣೆ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ರು, ಶೃಂಗೇರಿ ಕ್ಷೇತ್ರವನ್ನು ಸಿಂಗಾಪುರ ಮಾಡ್ತೀನಿ ಅಂತ. ಬಹುಶಃ ಜನರಿಗೆ ಕಾಡ್ತಿರೋ ಪ್ರಶ್ನೆ,
ಸಿಂಗಾಪುರದಲ್ಲಿ ಏನಾದ್ರು ಈ ರೀತಿ ಕಾಮಗಾರಿ ನಡೆಯುತ್ತೆ ಅನ್ನೋದು ಜನರಿಗೆ ಕಾಡ್ತಿರುವಂಥ ಪ್ರಶ್ನೆ ಒಂದು. ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ ನಿಮ್ಮ ಮಾಧ್ಯಮದಲ್ಲಿ ನೋಡಿದ ಮೇಲೆ ನಾನು ಸ್ಥಳೀಯ ಜನಗಳನ್ನ ಕೇಳಿದೆ, ಇದ್ರ ಬಗ್ಗೆ ಏನಪ್ಪ ನಿಮ್ಮ ಅಭಿಪ್ರಾಯ, ಈ ಥರ ಇದೆ. ಇಲ್ಲ, ಒಂದು ರಿಗ್ ಬಂತು, ಟಾರ್ ಹಾಕಿದ ಗಳಿಗೆಯಲ್ಲೇ ಅವ್ನು ಬೇಡ ಅಂದ್ರೆ ಬಂದ, ಅದರಿಂದ ಸ್ವಲ್ಪ ಭಾಗ ಜಖಮಾಗಿದೆ. ನಮಗೆ ಒಟ್ರಾಸಿಯಿಂದ ಒಂದು ರಸ್ತೆ ಆಯ್ತಲ್ಲ ಈ ಮಟ್ಟದ್ದಾರೋ ಅನ್ನುವಂಥ ಒಂದು ಸಂತೋಷ ವ್ಯಕ್ತಪಡಿಸಿದ್ರೆ ಬಿಟ್ಟರೆ ಕಳಪೆ ಕಾಮಗಾರಿ ಆಗಿದೆ ಅಂತ ಸ್ಥಳೀಯರು ಯಾರು ಹೇಳಿಲ್ಲ. ರಾಜಕೀಯ ಉದ್ದೇಶಕ್ಕೆ ಯಾರು 4 ಜನ ಮಾತಾಡ್ಬೋದು ಬಿಟ್ಟರೆ ಸ್ಥಳೀಯವಾಗಿ ಜನಗಳನ್ನ ಅಭಿಪ್ರಾಯ ಕೇಳಿದಾಗ ನಿಮ್ಮ ಮಾತುಗಳನ್ನ ಹೇಳಿದ್ರು. ಹೌದು, ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಅಲ್ಲಿ ಒಂದು ರಿಗ್ ಬಂತು, ಎಮರ್ಜೆನ್ಸಿ ಒಂದು ಬೋರ್ವೆಲ್ ತೆಗಿಬೇಕಿತ್ತು, ರಿಗ್ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆದರೂ ಕೂಡ ನಮಗೂ ಇಷ್ಟು ಒಂದು ಒಳ್ಳೆಯ ಕೆಲಸ ಆಯ್ತಲ್ಲ ಅಂತೇಳಿ ಶಾಸಕರ ಬಗ್ಗೆ ಒಳ್ಳೆ ಮಾತು ಹೇಳಿದ್ರು ಬಿಟ್ಟರೆ ಅದ್ರ ಬಗ್ಗೆ ಏನು ಸ್ಥಳೀಯವಾಗಿ ಯಾರ್ದು ಏನು ತಕರಾರು ನನಗೆ ಕಂಡು ಬರಲಿಲ್ಲ. ವಿರೋಧಕ್ಕಾಗಿ ವಿರೋಧ ಮಾಡುವಂಥದ್ದು ಇರ್ತದೆ ಪ್ರಕ್ರಿಯೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈ ರೀತಿ ಕಾಮಗಾರಿಗಳಾದಾಗ ಅದನ್ನು ಅದು ಎತ್ತಿ ತೋರಿಸುವುದಾಗಲಿ ಅಥವಾ ಒಂದು ಆ ಕಾಮಗಾರಿ ಕುರಿತಾಗಿ ಮಾತಾಡುವುದಾಗಲಿ ಅಥವಾ ಗಮನಕ್ಕೆ ತರೋದು ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಖಂಡಿತ ಒಳ್ಳೆದು ಬರಬೇಕದು. ಆ ಥರ ಇದ್ರೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳನ್ನ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ವೈಯಕ್ತಿಕ ಬದುಕಲ್ಲಿ ಮಾಧ್ಯಮಗಳ ಪಾತ್ರ ತುಂಬ ಇದೆ ರಾಜಕೀಯ ಜೀವನದಲ್ಲಿ. ನನ್ನ ತಪ್ಪುಗಳನ್ನ ಮತ್ತು ನನ್ನ ಸರಿಗಳನ್ನ ಎರಡನ್ನೂ ಅವರು ಜನಕ್ಕೆ ತಿಳಿಸ್ಕೊಟ್ಟು ವೈಯಕ್ತಿಕವಾಗಿ ನಾನು ಒಬ್ಬ ನಾಯಕ ಅನ್ನುವಂಥ ಥರದಲ್ಲಿ ಮಾಧ್ಯಮದ ಪಾತ್ರ ತುಂಬ ದೊಡ್ಡದಿದೆ. ಇವತ್ತಿನಾಗೆ ನಿಮ್ಮದು ಇವೆಲ್ಲ ಮಾಧ್ಯಮಗಳು ಟಿ ವಿ ಇರಲಿದ್ದು ಕೂಡ ಪತ್ರಿಕೆಗಳ ಮುಖಾಂತರ ನನ್ನ ಹೋರಾಟಗಳಿಗೆ, ನನ್ನ ಒಳ್ಳೆಯ ಕೆಲಸಗಳಿಗೆ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಟೀಕೆಗಳು ಸಂದರ್ಭ ಬಂದಾಗ ಮಾಡಿದ್ದಾರೆ. ಮಾಧ್ಯಮಗಳು ತುಂಬ ಅಗತ್ಯ ಇದೆ. ನೀವು ಇದೇ ಥರ ನೀವು ತಪ್ಪುಗಳನ್ನ ಕಂಡು ಹಿಡಿದು ಜನಗಳಿಗೆ ತೋರಿಸ್ಕೊಡಿ, ಅದು ನಮಗೂ ಎಚ್ಚರಿಕೆ ಆಗ್ತದೆ. ಸರ್, ಈಗ ಪ್ರಮುಖವಾಗಿ ಇನ್ನು ಲೋಕಸಭೆ ವಿಧಾನಸಭೆ ಪರಿಷತ್ ಚುನಾವಣೆ ಮುಗಿದಿರುವಂಥದ್ದು, ಇನ್ನೇನು ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ. ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ಮಾಡ್ತಾ ಇದೆ? ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ನಾನು ಈಗಾಗಲೇ 2 ಹೋಬಳಿ ಸಭೆಗಳನ್ನ ಮಾಡಿದ್ದೀನಿ. ನಾನು ಕಾರ್ಯಕರ್ತರ ಹತ್ರ ಮಾತಾಡಿದಾಗ ಅವರು ಒಂದೇ ಹೇಳ್ತಾರೆ, JDS ಮತ್ತು BJP ಒಟ್ಟಾಗಿದ್ದರಿಂದ ನಮ್ಮ ಬೂತ್ಗಳಲ್ಲಿ ಲೀಡ್ಗಳು ಬಂದಿದೆ. ಆದರೂ ಕೂಡ ಪರ್ಸೆಂಟೇಜ್ ಆಫ್ ವೋಟ್ ನಮಗೂ ಬಂದಿದೆ, ನಮ್ಮದು ಟೋಟಲ್ ವೋಟ್ಗಳು ಜಾಸ್ತಿ ಆಗಿದೆ. ನಾವೀಗ ಮತದಾರರನ್ನು ಮನವೊಲಿಸುವಂಥ ಪ್ರಕ್ರಿಯೆಗೆ ಕೈ ಹಾಕಬೇಕಾಗ್ತದೆ. ಲೋಕಸಭಾ ಚುನಾವಣೆಯ ಟ್ರೆಂಡು ಸ್ಥಳೀಯ ಸಂಸ್ಥೆಗಳಿಗೆ ಉಳಿದಿಲ್ಲ. ಯಾಕಂತೇಳಿದ್ರೆ ಒಂದು ಕೆಲವು ಭ್ರಮೆಗಳಲ್ಲಿ ಜನಗಳನ್ನ ಮುಳುಗಿಸುವಂಥ ವ್ಯವಸ್ಥೆ BJP ಮಾಡ್ಕೊಂಡು ಬಂದಲ್ಲಿ ಯಶಸ್ವಿಯಾಗಿದೆ. ಅದು ಉತ್ತರ ಭಾರತದಲ್ಲಿ ಆ ಭ್ರಮೆಯಿಂದ ಜನ ಹೊರಗೆ ಬರ್ತಿದ್ದಾರೆ. ಅದಕ್ಕೆ ಉದಾಹರಣೆ ಅಯೋಧ್ಯೆಯಲ್ಲೇ BJP ಸೋತಿದೆ. ಬಟ್ ನಮ್ಮಲ್ಲೂ ಕೂಡ ನಾವು ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ್ತಾ ಹೋದಾಗ, ಜನಗಳಿಗೆ ನಾವು ಸರಿ ತಪ್ಪುಗಳನ್ನ ಹೇಳಿದಾಗ, ಅವರ ಅಗತ್ಯಗಳಿಗೆ ನಾವು ಸ್ಪಂದಿಸಿದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಖಂಡಿತ ಕಾಂಗ್ರೆಸ್ ಮೇಲುಗೈ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ನಟರಾಜರೇ, ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ನೀವು ಬ್ಲಾಕ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ತಗೊಳ್ತೀರಾ. ಈಗ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇರುವಂಥದ್ದು ಬ್ಲಾಕ್ ಕಾಂಗ್ರೆಸ್ ಅದು ಬದಲಾವಣೆ ಆಗ್ತಾರೆ. ಕೆಲವರು ಅದಕ್ಕೆ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಬೆಂಗಳೂರಿಗೆ ವಿಸಿಟ್ ಹೋಗಿ ಬಂದಿದ್ದಾರೆ. ಶಾಸಕರು ಪತ್ರವನ್ನು ಕೊಟ್ಟಿದ್ದಾರೆ. ಈಗ ಹಲವಾರು ಗೊಂದಲಗಳು ಹರಿದಾಡ್ತದೆ. ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆಗೋ ಸಾಧ್ಯತೆ ಇದೆಯಾ? ಅದು ನನ್ನ ಗಮನದಲ್ಲಿಲ್ಲ. ಬಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೇಳಿದರೆ ಅದು ಏನಾಯಿತು, ಹಿಂದೆ ನನ್ನ ನೇಮಕಾತಿ ಆಗುವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದರು. ಆ ಹುದ್ದೆ ಖಾಲಿ ಇತ್ತು. ನಾನು KPCC ಸದಸ್ಯ ಇದ್ದೆ. KPCC ಸದಸ್ಯ ಆಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆಯನ್ನು ಖಾಲಿ ಬಿಡುವ ಅಗತ್ಯ ಇಲ್ಲ ಮತ್ತು ಅದು ತಪ್ಪಾಗ್ತದೆ ಚುನಾವಣೆ ದೃಷ್ಟಿಯಿಂದ ಅಂಥೇಳಿ ನಾನು KPCC ಅಧ್ಯಕ್ಷರಿಗೆ ಖುದ್ದಾಗಿ ನಾನು ಪತ್ರ ಕೊಟ್ಟಾಗ ಅವರು ನನ್ನ ನೇಮಕಾತಿ ಮಾಡಿದ್ದಾರೆ. KPCC ಅಧ್ಯಕ್ಷರು ಶಾಸಕ ಶಿಫಾರಸಿನ ಬದಲಾವಣೆ ನನಗೆ ಗೊತ್ತಿಲ್ಲ. ಅದು ಅಂದರೆ ಶಾಸಕರು ಇನ್ನೊಬ್ಬರಿಗೆ ಲೆಟ್ರ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ರೀತಿ ಏನಾದರೂ ಗೊಂದಲಗಳಿದಾವ? ನನಗೇನು ಗೊಂದಲ ಇಲ್ಲ. ನಾನು ಅವತ್ತು ಆಸ್ಪಿರೆಂಟ್ ಏನು ಆಗಿರಲಿಲ್ಲ. ಅವತ್ತು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಬಹಳಷ್ಟು ಜನ ಹಳಬರಿಗೆಲ್ಲ ಗೊತ್ತಿದೆ. ಈಗ ಬೇರೆ ನಾಯಕರುಗಳ ಹತ್ರ ಎಲ್ಲ ಬೇರೆ ಬೇರೆ ಪಕ್ಷದವರಾಗಿ ನೀವು ಈ ಸರಿ ನಮಗೆ ಸಪೋರ್ಟ್ ಮಾಡಿ, ನೀವು ನಾವು ಸಪೋರ್ಟ್ ಮಾಡಿ, ಅದು ಮಾಡಿ. ನನ್ನಂತ ಇವತ್ತಿನವರೆಗೂ ಬೇರೆ ಪಕ್ಷದವ್ರು ಯಾರನ್ನು ಯಾವುದೇ ಸಂದರ್ಭದಲ್ಲಿ ನನ್ನ ಬೆಂಬಲ ಕೇಳಿಲ್ಲ. ಯಾಕಂದರೆ ನಾನು ಬರೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಪಕ್ಷವನ್ನು ತುಂಬ ಕಷ್ಟದ ದಿನಗಳು ಕೂಡ ನಾನು ನಾಯಕತ್ವ ಕೊಟ್ಟು ಮುನ್ನಡೆಸಿದ್ದೀನಿ. ಅದಕ್ಕೆ ಫಲ ಕೂಡ ಪಡೆದಿದ್ದೀನಿ. ಈಗಲೂ ಅದೇ ಪಕ್ಷ ಅಧ್ಯಕ್ಷರಲ್ಲಿ ಪಕ್ಷ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ KPCC ಅಧ್ಯಕ್ಷರಿಗೆ ನಾನು ಮನವಿ ಮಾಡಿದಾಗ ಅವರಿಗೂ ಕೂಡ ನನಗೆ ಸುಮಾರು 25-28 ವರ್ಷದ ಸಂಪರ್ಕ ಇದೆ. ಅವರು ಯಾಕೆ ಅವನೇ ಮಾಡ್ರಪ್ಪ ಅಂತ ಹೇಳಿದಾಗ ರಾಜೇಗೌಡರು ಕೂಡ ಸಹಮತ ಹೇಳಿದ್ದಾರೆ. ಜಿಲ್ಲಾಧ್ಯಕ್ಷರು ಕೂಡ ಸಹಮತ ಹೇಳಿದ್ದಾರೆ, ಮಾಡಿದ್ದಾರೆ ಆ ಗಳಿಗೆಯಲ್ಲಿ. ಬಟ್ ಬದಲಾವಣೆ ನನಗೆ ಗೊತ್ತಿಲ್ಲ. ನಟರಾಜ್, ಪ್ರಮುಖವಾಗಿ ಏನು ನರೇಂದ್ರ ಮೋದಿ ಅವರೀಗ 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂಥದ್ದು. ಕರ್ನಾಟಕ ರಾಜ್ಯಕ್ಕೂ ಕೂಡ ರಾಜ್ಯಸಭೆ ಸೇರಿದಂತೆ 5 ಸಚಿವ ಸ್ಥಾನವನ್ನು ನೀಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ? ಈಗ ಕೇಂದ್ರ ಸರ್ಕಾರ 3ನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿರುವಂಥದ್ದು ಅವರ ಪಕ್ಷದ ಮೆಜಾರಿಟಿಯಿಂದ ಆಗಿದೆ. ಅದು ನಮಗೆ ಸಂತೋಷ. ಆದರೆ ಈಗಿನ ಮೋದಿ ಸರ್ಕಾರ ಕಳೆದ 10 ವರ್ಷಗಳಿಂದ ಕೂಡ ರೈತ ವಿರೋಧಿಯಾಗಿ ಬಂದಿದೆ. ರೈತರಿಗೆ ನೇರವಾಗಿ ಯಾವುದೇ ರೀತಿಯ
ಸಹಾಯವನ್ನಾಗಲಿ ಸಹಕಾರಕ್ಕಾಗಲಿ ಕೃಷಿ ಅಭಿವೃದ್ಧಿಗಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋದು ಒಂದು ಬಿಟ್ಟರೆ 4,000 ರೂಪಾಯಿ ವರ್ಷಕ್ಕೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಿಲ್ಲ. ಗೊಬ್ಬರದ ಧಾರಣೆಗಳು ವಿಪರೀತ ಜಾಸ್ತಿ ಆಗಿದೆ. ಆಮೇಲೆ ಈಗೊಂದು ಅಪಾಯಕಾರಿ ಸನ್ನಿವೇಶ ನನಗೆ ಮೊನ್ನೆ ಎದುರಾಯಿತು. ಮೊನ್ನೆ RCF ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರುವಂಥದ್ದು. ಅಲ್ಲಿ ಯೂರಿಯಾ ಗೊಬ್ಬರದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಕ್ಕಂಥ ಯೂರಿಯಾ ಅಂತಂದರೆ 46% ಯೂರಿಯಾ ಅಂತ ಒಂದು ಬ್ಯಾಗಲ್ಲಿ ಇರ್ತಿತ್ತು. ಆ 46% ಯೂರಿಯಾನ ತೆಗೆದು 32%ಗೆ ಮಾಡಿದ್ದಾರೆ. ಉಳಿದಿದ್ದು ಸಲ್ಫರ್ ಮಿಕ್ಸ್ ಮಾಡಿದ್ದಾರೆ. ಇದು ಆಘಾತಕಾರಿ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಹಳ್ಳಿ ರೈತರು ಯೂರಿಯಾ ಬೇಕು ಅಂತ ಕೇಳ್ತಾರೆ, ವ್ಯಾಪಾರಸ್ಥ ತೆಗೆದು ಅದನ್ನೇ ಕೊಡ್ತಾನೆ, ಸಲ್ಫರ್ ಮಿಶ್ರಿತ ಯೂರಿಯಾವನ್ನು ಕೊಡ್ತಾನೆ. ಇದರಿಂದ ನಮ್ಮ ಭೂಮಿಯ ಕತೆ ಏನು? ಯಾಕೆ 46% ಇದ್ದಿದ್ದು 32%ಗೆ ಯೂರಿಯಾ ಬಂತು? ಇದಕ್ಕೆಲ್ಲ ಕಾರಣಗಳು, ರಾಜಕೀಯ ಕಾರಣಗಳು ಇದ್ದಾವೆ. ಯಾಕಂತ ಹೇಳಿದ್ರೆ ಯೂರಿಯಾ ಆಗೋದು ಔಟ್ ಆಫ್ ಅಮೋನಿಯಾನ ಇಂಪೋರ್ಟ್ ಮಾಡ್ಕೊಳ್ತಾರೆ. ಸೊ ಇಂಪೋರ್ಟ್ ಮಾಡೋದಕ್ಕೆ ತುಂಬ ಹಣ ಖರ್ಚಾಗ್ತಾಯಿದೆ. ಸೊ ಹಣ ಖರ್ಚನ್ನು ಉಳಿಸ್ಲಿಕ್ಕಾಗಿ ಯೂರಿಯಾಕ್ಕೆ ಸಲ್ಫರ್ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಭೂಮಿ ಮೇಲಾಗುವ ಅಡ್ಡ ಪರಿಣಾಮಗಳು ಇದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಿಲ್ಲ, ಜನಗಳಿಗೆ ಗೊತ್ತಿಲ್ಲ. ಆಮೇಲೆ 50 kg ಬ್ಯಾಗ್ ಇತ್ತು ಯೂರಿಯಾ, 45ಕ್ಕೆ ಬಂತು. ಈಗ 40ಕ್ಕೆ ತರುವ ಹುನ್ನಾರ ಇದೆ ಅಂತಿದೆ. ರೇಟ್ ಅಷ್ಟೇ ಇದೆ, ಒಂದು ಬ್ಯಾಗ್ ಯೂರಿಯಾ. ಸೊ ಈ ಥರ ರೈತ ವಿರೋಧಿ ಚಟುವಟಿಕೆಗಳಿಂದ ಕೇಂದ್ರ ಸರ್ಕಾರ ಒಂದು ದಿವಸ ನಮ್ಮ ದೇಶದ ಕೃಷಿನ ಸಂಪೂರ್ಣ ನಾಶ ಮಾಡಿ, ರೈತರನ್ನು ನಾಶ ಮಾಡಿ, ದೇಶದಲ್ಲಿ ದೊಡ್ಡ ಒಂದು ಸಿಲೋನಲ್ಲಿ ಆದಂಥ ಶ್ರೀಲಂಕಾದಾದಂಥ ಒಂದು ಏನು ಒಂದು ಅನರ್ಕಿ ಆಯಿತು, ಆ ಥರದ್ದು ಸಂದರ್ಭಕ್ಕೆ ಹೋಗ್ತಾ ಇದ್ದಂಗೆ ನನಗೆ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಯಾವುದ್ಯಾವುದೋ ಒಂದು ವಿಚಾರಗಳಿಗೆ ಜನ ಒಳಗಾಗಿ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡ್ತಿದ್ದಾರೆ. ಬಟ್ ಕೃಷಿ ಮಾತ್ರ 100ಕ್ಕೆ 100ರಷ್ಟು ಕೃಷಿ ನಾಶ ಆಗುವಂಥ ಎಲ್ಲ ಸೂಚನೆಗಳು ನನಗೆ ಕಂಡು ಬರ್ತಾ ಇದೆ. ಇದನ್ನು ನಾನು ನೇರವಾಗಿ ಯಾವುದೋ ಒಂದು ಸಭೆಯಲ್ಲಿ ಮೊನ್ನೆ ಖಂಡಿಸಿದೆ. ನಾನು ಯೂರಿಯಾ ಹಾಕಿ ಕೊಡಿ, 46% ಯೂರಿಯಾ ಕೊಡಿ. ಅದನ್ನು 32 ತಂದು ಯೂರಿಯಾ ಅಂತ ಮಾರಾಟ ಮಾಡಿ ಸಲ್ಫರ್ ಮಿಶ್ರಿತ ಯೂರಿಯಾ ಕೊಟ್ಟು ನಮ್ಮ ಭೂಮಿ ಕತೆ ಏನು? ಹಾಗಾಗಿ ನಾನು ಸಲ್ಫರ್ ಮಿಶ್ರಿತ ಯೂರಿಯಾ ಮಾಡೋದನ್ನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಇದನ್ನು ನಾವು ಆದಷ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಇದನ್ನು ಜನಗಳ ಗಮನಕ್ಕೆ ತರಬೇಕಂತ ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತೀನಿ. ನಟರಾಜ್ ಅವರೇ, ಕೊನೆಯದಾಗಿ ಲೋಕಸಭೆ ಚುನಾವಣೆ ಆಗಿರ್ಬೋದು, ಮುಂದೆ ಏನು ಈಗಾಗಲೇ ಮುಗಿದಿರುವಂಥದ್ದು, ಮುಂದೆ ಬರ್ತಿರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಪಕ್ಷ ಸಂಘಟನೆ ಕುರಿತಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಪಕ್ಷ ಸಂಘಟನೆ ತಳಮಟ್ಟದಿಂದ ಮಾಡಬೇಕಾಗ್ತದೆ. ನಾನು 2 ಸಭೆಗಳು ನೋಡಿದಾಗ ಕಾರ್ಯಕ್ರಮ ಧೃತಿಗೆಟ್ಟಂಗೆ ಕಾಣ್ತಾ ಇಲ್ಲ. ಬಟ್ JDS ಮತ್ತು BJP ಒಟ್ಟಾಗಿದೆ ಅನ್ನುವಂಥದ್ರ ಬಗ್ಗೆ ಇದ್ದಾರೆ. ಆದರೆ ಸ್ಥಳೀಯ ಸಂಸ್ಥೆಗಳಿಗೆ ಅದರದ್ದು ಏನಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಆಗೋದಿಲ್ಲ ಅಂತ ಅಭಿಪ್ರಾಯ ಕೂಡ ಕೊಟ್ಟಿರೋದ್ರಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಖಂಡಿತ ನಮಗೆ ಮೇಲ್ಗೈ ಆಗ್ತದೆ ಅಂತ ನನ್ನ ಭಾವನೆ. ನಟರಾಜ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಲೋಕಸಭೆ ಚುನಾವಣೆ ಸೋಲಾಗಿರ್ಬೋದು, ಮುಂದೆ ಬರುತ್ತಿರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಹಾಗೆ ಇನ್ನು ಪಕ್ಷ ಸಂಘಟನೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು KPCC ಸದಸ್ಯರಾಗಿರುವ ಶ್ರೀಯುತ ಬಾಳೆಮನೆ ನಟರಾಜ್ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.